ನಾನು ರಾಹುಲ್ ಮದುವೆಗಿಂತ ಮುಂಚೆ ದೈಹಿಕವಾಗಿ ಸೇರಿದೆವು. ಅವರ ಅಪ್ಪ ಅಮ್ಮನನ್ನು ಹೆಣ್ಣನ್ನು ಕೇಳಲು ಕರೆದುಕೊಂಡು ಬರುತ್ತೇನೆ ಅಂತ ಹೋದವನು ಬಂದೇ ಇಲ್ಲ. ಕೊನೆಗೆ ನಾನು ಮೋಸ ಹೋದೆ ಅಂತ ಅಳಲು ಶುರು ಮಾಡಿದೆ. ಆಗ ಆದ ದೃಶ್ಯವನ್ನು ನನ್ನ ಜೀವನದಲ್ಲಿ ನಾನು ಎಂದೂ ಕಲ್ಪಿಸಿರಲಿಲ್ಲ. ಅದೇನೆಂದರೆ ರಾಹುಲ್ ನನ್ನನ್ನು ನನ್ನ ಹೆಸರು ಕಾವ್ಯ. ಅಪ್ಪ ಅಮ್ಮನ ಮುದ್ದಿನ ಒಬ್ಬಳೇ ಮಗಳು. ಅಪ್ಪ ಅಮ್ಮ ಆಗರ್ಭ ಶ್ರೀಮಂತರು. ಅಮ್ಮನ ಕಡೆಯವರು ಶ್ರೀಮಂತರು, ಅಪ್ಪನ ಕಡೆಯವರು ಶ್ರೀಮಂತರು. ಬಡತನ ಅನ್ನೋದನ್ನು ನೋಡಿಲ್ಲ. ಚಿಕ್ಕವಳು ಇದ್ದ ದಿನದಿಂದಲೂ ನಾನು ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಟುಕೊಂಡು ಬೆಳೆದವಳು. ಇದ್ದಕ್ಕಿದ್ದಂತೆ ಒಂದು ಸಮಸ್ಯೆ ಶುರುವಾಯಿತು ನನಗೆ. ಅಪ್ಪ ಅಮ್ಮ ಮದುವೆ ಮಾಡಲು ಹುಡುಗನನ್ನು ಹುಡುಕುತ್ತಿದ್ದಾರೆ. ಇಷ್ಟು ಬೇಗ ಮದುವೆ ಆಗಲು ಇಷ್ಟವಿಲ್ಲ. ಅದಕ್ಕೆ ಇಬ್ಬರ ಜೊತೆ ಜಗಳ ಮಾಡಿದೆ. ಇನ್ನು 2 ವರ್ಷ ನಾನು ಮದುವೆ ಆಗುವುದಿಲ್ಲ. ನನಗೆ ಹುಡುಗ ಇಷ್ಟ ಆಗಬೇಕು. ಅರೇಂಜ್ ಮ್ಯಾರೇಜ್ ಎಂದಿಗೂ ಕೂಡ ಆಗುವುದಿಲ್ಲ. ಮೊದಲು ಅಮ್ಮ ಒಪ್ಪಲಿಲ್ಲ, ನಂತರ ಒಪ್ಪಿಕೊಂಡಳು. ಅಪ್ಪ ನಾನು ಏನು ಮಾಡಿದರೂ ಇಷ್ಟಪಡುತ್ತಾರೆ. ಈ ಮಧ್ಯೆ ಕಾಲೇಜಿಗೆ ರಾಹುಲ್ ಎನ್ನುವ ಹುಡುಗ ಅಡ್ಮಿಷನ್ ಆದ. ಅವನು ನೋಡಲು ತುಂಬ ಸುಂದರವಾಗಿದ್ದ, ತುಂಬ ಬ್ರಿಲಿಯಂಟ್ ಅಂತ ಅನಿಸುತ್ತದೆ. ಅವರ ಮನೆಯವರು ಕೂಡ ತುಂಬ ಶ್ರೀಮಂತರು ಇರಬೇಕು. ಅದಕ್ಕಾಗಿ ಪ್ರತಿದಿನ ಒಂದೊಂದು ಹೊಸ ಕಾರನ್ನು ತರುತ್ತಾನೆ. ಒಂದೊಂದು ಕಾರು ಕೂಡ ಕೋಟಿಗಳಿಗೆ ಬೆಲೆ ಬಾಳುತ್ತದೆ. ನಮ್ಮ ಅಪ್ಪನೂ ಕೂಡ ಶ್ರೀಮಂತರು. ನಾನು ಕೂಡ ಪ್ರತಿದಿನ ಅದೇ ರೀತಿ ಬರುವುದು. ಒಂದು ಬಾರಿ ತಂದ ಕಾರನ್ನು ಇನ್ನೊಂದು ಬಾರಿ ತರುವುದಿಲ್ಲ. ಹುಡುಗರು ನನ್ನ ಹಿಂದೆ ಸುತ್ತುತ್ತಾರೆ, ಹುಡುಗಿಯರು ಅವನ ಹಿಂದೆ ಸುತ್ತುತ್ತಾರೆ. ಇದ್ದಕ್ಕಿದ್ದಂತೆ ನಮ್ಮಿಬ್ಬರ ಪರಿಚಯವಾಯಿತು. ನಾವಿಬ್ಬರು ಒಂದೇ ರೀತಿ ಯೋಚಿಸುತ್ತೇವೆ. ಆದ್ದರಿಂದ ಇಬ್ಬರು ಬಹಳ ಬೇಗ ಸ್ನೇಹಿತರಾದರು. ಅವನು ಕೂಡ ಅಪ್ಪನ ಗೆಳೆಯನ ಮಗ. ಈಗ 2 ಕಾರು 1 ಕಾರು ಆಯಿತು. ಪ್ರತಿದಿನ ಇಬ್ಬರು ಒಂದೇ ಕಾರಿನಲ್ಲಿ ಹೋಗಿ ಬರುತ್ತಿದ್ದೆವು. ಮನೆಯಲ್ಲೂ ಕೂಡ ಖುಷಿ ಪಡುತ್ತಿದ್ದರು. ಇವರಿಬ್ಬರು ಮದುವೆ ಆದರೆ ಎಷ್ಟು ಚೆನ್ನಾಗಿರುತ್ತದೆ, ಜೋಡಿ ಚೆನ್ನಾಗಿದೆ, ಮನೆತನವೂ ಕೂಡ ಚೆನ್ನಾಗಿರುತ್ತದೆ ಅನ್ನುವುದು ಅಪ್ಪ ಅಮ್ಮನ ಆಸೆ. ನನಗೂ ಕೂಡ ಅದೇ ರೀತಿ ಅನಿಸುತ್ತಿತ್ತು. ಆದರೆ ನಾನು ಮೊದಲು ಹೇಗೆ ಪ್ರಪೋಸ್ ಮಾಡಲಿ? ಮೊದಲು ಹುಡುಗ ಪ್ರಪೋಸ್ ಮಾಡಬೇಕು. ಹೆಣ್ಣು ಮಕ್ಕಳು ಮೊದಲು ಪ್ರಪೋಸ್ ಮಾಡಬಾರದು ಅಲ್ಲವೇ? ಅವನು ನನ್ನ ಹಿಂದೆ ಹಿಂದೆ ಸುತ್ತಬೇಕು ಅನ್ನುವ ಆಸೆ ಇತ್ತು. ಪ್ರತಿದಿನವೂ ತುಂಬ ಸುಂದರವಾಗಿ, ಗ್ಲ್ಯಾಮರಸ್, ಸೆಕ್ಸಿಯಾಗಿ ರೆಡಿಯಾಗಿ ಹೋಗುತ್ತಿದ್ದೆ. ನನ್ನ ಹಿಂದೆ ಸುತ್ತುತ್ತಿದ್ದ. ಆದರೆ ಎಂದೂ ಕೂಡ ಪ್ರಪೋಸ್ ಮಾಡಿಲ್ಲ. ಆ ದಿನಕ್ಕಾಗಿ ನಾನು ಕಾಯುತ್ತಿದ್ದೆ. ಅವನು ಕರೆದ ಕಡೆಯೆಲ್ಲ ಹೋಗುತ್ತಿದ್ದೆ. ನಂತರ ನಮ್ಮ ಫೈನಲ್ ಇಯರ್ ಎಕ್ಸಾಮ್ ಆಯಿತು. ಇಬ್ಬರು ಎಲ್ಲಾದರೂ ಹೊರಗಡೆ ಸ್ವಲ್ಪ ದಿನ ಟ್ರಿಪ್ಗೆ ಹೋಗೋಣ ಅಂತ ಹೇಳಿದ. ನಾನು ಕೂಡ ಒಪ್ಪಿಕೊಂಡೆ. ಆದರೆ ಮನೆಯಲ್ಲಿ ಹೇಗೆ ಒಪ್ಪಿಸುವುದು? ಮನೆಯಲ್ಲಿ ಹೇಳು, ಫೀಮೇಲ್ ಹುಡುಗಿಯರ ಜೊತೆ ಹೋಗುತ್ತಿದ್ದೇನೆ ಅಂತ ಒಪ್ಪಿಕೊಳ್ಳುತ್ತಾರೆ ಅಂತ ಹೇಳಿದ. ನಾನು ಕೂಡ ಅಪ್ಪ ಅಮ್ಮನಿಗೆ ಅದೇ ರೀತಿ ಹೇಳಿದ್ದೆ. ಆದರೆ ಅವರು ಒಪ್ಪಲಿಲ್ಲ. ನಾವು ಬರುತ್ತೇವೆ ನಿನ್ನ ಜೊತೆ, ನಿನ್ನನ್ನು ಒಬ್ಬಳೇ ಕಳಿಸುವುದಿಲ್ಲ ಅಂತ. ನಾನು ನನ್ನ ಗೆಳತಿಯರ ಕೈಲಿ ಫೋನ್ ಮಾಡಿಸಿ ಅವರಿಗೆ ಅಚಲವಾಗಿ ನಾನು ಟ್ರಿಪ್ಗೆ ಹೋಗುತ್ತಿದ್ದೇನೆ ಅಂತ ನಂಬಿಸಿದೆ. ನಂತರ ಅಪ್ಪ ಅಮ್ಮ ಬಾರದ ಮನಸ್ಸಿನಿಂದ ಒಪ್ಪಿಕೊಂಡರು. ಇದೇ ಮೊದಲ ಬಾರಿ ನಾನು ಟ್ರಿಪ್ಗೆ ಹೋಗುತ್ತಿರುವುದು. ಯಾವಾಗಲೂ ಮುಂದೆ 2 ಕಾರು, ಹಿಂದೆ 2 ಕಾರು, ಮಧ್ಯೆ ನನ್ನ ಕಾರು, ಈ ರೀತಿ ಹೋಗುತ್ತಿದ್ದಿದ್ದು. ಪ್ರತಿ ಜಾಗಕ್ಕೂ ಸೆಕ್ಯೂರಿಟಿಗಳು ಇರುತ್ತಿದ್ದರು. ಇಂದು ಫ್ರೀಯಾಗಿ ಹೋಗಬಹುದು ಅಂತ ಖುಷಿಯಿತ್ತು. ಒಂದು ಸ್ವಾತಂತ್ರ್ಯ ಸಿಕ್ಕಿತು ನನಗೆ ಅಂತ ಆಸೆ ಆಯಿತು. ಆಸೆಯಿಂದ, ತುಂಬ ಎಕ್ಸೈಟ್ಮೆಂಟಿಂದ ತುಂಬ ಚೆಂದ ಇರುವ ಬಟ್ಟೆಗಳು, ಪರ್ಫ್ಯೂಮ್ಸ್, ನನಗೆ ಬೇಕಾದ ಎಲ್ಲ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡೆ. ಅಮ್ಮ ಪದೇ ಪದೇ ಕೇಳುತ್ತಿದ್ದಾಳೆ, ನಿಜವಾಗಲೂ ಹೋಗಬೇಕಾ ಅಂತ. ಹೌದು ಅಮ್ಮ, ಹೋಗಬೇಕು ಅಂತ ಹೇಳಿ ನಾನು ರಾಹುಲ್ ಹೇಳಿದ ಜಾಗಕ್ಕೆ ಕಾರಿನಲ್ಲಿ ಬಂದೆ. ನಂತರ ಡ್ರೈವರನ್ನು ಮನೆಗೆ ಕಳುಹಿಸಿದೆ. ಅವನು ನೋಡಿದರೆ ಅಪ್ಪ ಅಮ್ಮನಿಗೆ ಎಲ್ಲ ವಿಷಯವನ್ನು ಒಪ್ಪಿಸುತ್ತಾನೆ. ಹುಡುಗನ ಜೊತೆ ಟ್ರಿಪ್ಗೆ ಹೋಗುವುದು ಒಪ್ಪುವುದಿಲ್ಲ. ರಾಹುಲ್ ಬಂದ ತಕ್ಷಣ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡೆ. ಇದೇ ಮೊದಲ ಬಾರಿ ಅವನನ್ನು ಈ ರೀತಿ ತಬ್ಬಿಕೊಂಡಿದ್ದು. ಅವನು ಕೂಡ ನನ್ನನ್ನು ತಬ್ಬಿಕೊಂಡ. ಈಗ ನಾವಿಬ್ಬರು ಹೇಗೆ ಬೇಕಾದರೂ ಇರಬಹುದು, ಎಲ್ಲಿ ಬೇಕಾದರೂ ಹೋಗಬಹುದು. ನಾನು ಅವನನ್ನು ತುಂಬ ಕುತೂಹಲದಿಂದ ನೋಡಿದೆ. ಅವನು ನಕ್ಕ. ನಂತರ ಡ್ರೈವಿಂಗ್ ಸೀಟ್ನಲ್ಲಿ ಅವನು ಪಕ್ಕದಲ್ಲಿ ನಾನು ಕುಳಿತೆ. ದಾರಿ ಉದ್ದಕ್ಕೂ ಪೋಲಿ ಮಾತುಗಳನ್ನು ಮಾತನಾಡುತ್ತಿದ್ದ. ಆದರೆ ಅವನ ಮಾತುಗಳು ನನಗೆ ಪೋಲಿ ಅಂತ ಅನ್ನಿಸುತ್ತಿರಲಿಲ್ಲ. ಹಾಡುಗಳನ್ನು ಅಷ್ಟೇ, ತುಂಬ ಸೆಕ್ಸಿಯಾಗಿರುವ ಹಾಡುಗಳನ್ನು ಹಾಕುತ್ತಿದ್ದ. ಒಂದು ರೀತಿ ಆ ಸಂದರ್ಭ ಮಧುರವಾಗಿತ್ತು. ಅವನು ಡ್ರೈವಿಂಗ್ ಮಾಡುತ್ತಿಲ್ಲವಾಗಿದ್ದರೆ ನಾವಿಬ್ಬರು ನಿಜವಾಗಲೂ ಒಂದಾಗುತ್ತಿದ್ದೆವು. ಅಷ್ಟು ಮನಸ್ಸುಗಳು ಹತ್ತಿರ ಬಂದಿದ್ದು
ಮದುವೆ, ಅಪ್ಪ ಅಮ್ಮ ಒಪ್ಪುವುದು, ಇವುಗಳಿಗಾಗಿ ಕಾಯುವಷ್ಟು ಸಮಯ ನಮ್ಮ ಹತ್ತಿರ ಇರಲಿಲ್ಲ. ಟ್ರಾಫಿಕ್ ಬಂದಾಗ ಅವನು ನನ್ನ ಕೈ ಮೇಲೆ ಅವನ ಕೈಯನ್ನು ಇಟ್ಟ. ನನಗೆ ಒಂದು ರೀತಿ ರೋಮಾಂಚನವಾಯಿತು. ಅವನ ಕಡೆ ನೋಡಿದೆ, ಅವನು ನೋಡಿದ. ಇದೇ ರೀತಿ ಗಾಡಿಯನ್ನು ಜೋರಾಗಿ ಓಡಿಸುವುದು, ನನ್ನ ಮೇಲೆ ಬೀಳುವುದು, ನನ್ನ ಸೊಂಟವನ್ನು ಮುಟ್ಟುವುದು, ನನ್ನಲ್ಲಿರುವ ಹೆಣ್ಣಿನ ತನವನ್ನು ಉಚ್ಚೆಬ್ಬಿಸುವುದು, ಇವುಗಳನ್ನು ಮಾಡುತ್ತಿದ್ದ. ನನಗೆ ಇವೆಲ್ಲ ಖುಷಿ ಅಂತ ಅನಿಸುತ್ತಿತ್ತು. ಅಪ್ಪ ಅಮ್ಮ ಯಾವ ಹುಡುಗರ ಜೊತೆಗೂ ನನ್ನನ್ನು ಬಿಡುತ್ತಿರಲಿಲ್ಲ, ಕೇವಲ ಹುಡುಗಿಯರ ಜೊತೆ ಮಾತ್ರ. ಇದೆಲ್ಲ ಮೊದಲ ಸ್ಪರ್ಶ ತುಂಬ ಮಧುರವಾಗಿತ್ತು. ರಾಹುಲ್ ಒಂದು ಸುಂದರವಾದ ಜಾಗಕ್ಕೆ ಕರೆದುಕೊಂಡು ಹೋದ. ಒಂದು ಸುಂದರವಾದ ಪ್ರದೇಶ, ರೆಸಾರ್ಟ್ ಇದೆ. ಅದು ಸುಂದರವಾಗಿದೆ. ಅದರ ಸುತ್ತ ನೀರೂ ಇದೆ. ಐಲ್ಯಾಂಡ್ ಅನ್ನುತ್ತಾರಲ್ಲ ಅದೇ. ಇದು ರಾಹುಲ್ ಅವರ ಸ್ವಂತ ಅಂತೆ. ಅವನು ಕೂಡ ಒಂದು ಹುಡುಗಿಯ ಜೊತೆ ಇದೇ ಮೊದಲ ಬಾರಿ ಬಂದಿದ್ದು ಅಂತ ಹೇಳುತ್ತಾನೆ. ಯಾವಾಗಲೂ ಫ್ಯಾಮಿಲಿ ಜೊತೆ, ಗೆಳೆಯರ ಜೊತೆ ಬರುತ್ತಿದ್ದೆ. ನಿನ್ನ ಜೊತೆ ಸ್ವಲ್ಪ ಸಮಯ ಕಳೆಯಬೇಕು ಅಂತ ಅನಿಸ್ತು ಅಂತ ಹೇಳಿದ. ಆಗ ನಾನು ಕೇಳಿದೆ, ನಾನು ಏನಾಗಬೇಕು ನಿಮಗೆ? ನನ್ನ ಜೊತೆ ಏಕೆ ಸಮಯ ಕಳೆಯಬೇಕು ಅಂತ. ನೀನು ನನ್ನ ಬೆಸ್ಟ್ ಫ್ರೆಂಡ್. ಹಾಗಾದರೆ ಬೆಸ್ಟ್ ಫ್ರೆಂಡ್ ಜೊತೆ ನೀವು ಸಮಯ ಕಳೆಯುತ್ತೀರಾ? ರಾಹುಲ್ ಸ್ವಲ್ಪ ನರ್ವಸ್ ಆದ. ನಂತರ ಇಬ್ಬರೂ ಕೂಡ ನಮ್ಮ ಬ್ಯಾಗ್ಗಳನ್ನು ಹೊರಗೆ ಇಳಿಸಿದೆ. ಅಲ್ಲಿದ್ದ ಕೆಲಸದವನು ಎಲ್ಲ ಬ್ಯಾಗ್ಗಳನ್ನು ಒಂದೇ ರೂಮಿನಲ್ಲಿ ಇಟ್ಟ. ನಾನು ಡ್ರೆಸ್ ಚೇಂಜ್ ಮಾಡಬೇಕಿತ್ತು. ನನ್ನ ರೂಮಿಗೆ ಯಾವುದೇ ಬ್ಯಾಗ್ ಬಂದಿಲ್ಲ. ಅದನ್ನು ಹುಡುಕಿಕೊಂಡು ರಾಹುಲ್ನ ರೂಮಿಗೆ ಹೋದೆ. ತುಂಬ ಸಮಯದ ನಂತರ ಅವನು ಬಾಗಿಲು ತೆಗೆದ. ತುಂಬ ಶಾಕ್ ಆಯಿತು. ಅವನು ಶರ್ಟ್ಲೆಸ್ ಆಗಿದ್ದಾನೆ. ನನಗೆ ಒಂದು ರೀತಿ ಮುಜುಗರವಾಯಿತು. ನನಗೆ ನನ್ನ ಬಟ್ಟೆ ಬೇಕು ಅಂತ ಕೇಳಿದೆ. ಕೆಲಸದವನಿಗೆ ಹೇಳಿ ನನ್ನ ಬ್ಯಾಗ್ಗಳನ್ನು ನನ್ನ ರೂಮಿಗೆ ಕಳುಹಿಸಿದ. ಚೆನ್ನಾಗಿ ರೆಡಿಯಾಗು, ಇಬ್ಬರು ಹೊರಗಡೆ ಹೋಗೋಣ. ಈ ಸಂದರ್ಭ ತುಂಬ ಇಂಪಾರ್ಟೆಂಟ್, ನಿನ್ನ ಜೀವನದಲ್ಲಿ ಮರೆಯಲು ಸಾಧ್ಯವಿಲ್ಲ. ಎಷ್ಟು ಚೆನ್ನಾಗಿರುತ್ತದೆ ಅಂತ ಹೇಳಿದ. ನನಗೆ ಇವನು ಏನು ಹೇಳುತ್ತಿದ್ದಾನೆ ಅಂತ ಅರ್ಥವಾಗಿಲ್ಲ. ಒಂದು ಮಾತ್ರ ಅರ್ಥವಾಯಿತು, ಚೆನ್ನಾಗಿ ರೆಡಿಯಾಗಬೇಕು ಅಂತ. ನಾನು ತಂದಿದ್ದ ಟ್ರಾನ್ಸ್ಪರೆಂಟ್ ತುಂಬ ಲೈಟ್ ವೇಟ್ ಇರುವ ಕಡಿಮೆ ಬಟ್ಟೆಯನ್ನು ಹಾಕಿಕೊಂಡೆ. ಅದರಲ್ಲಿ ನಾನು ತುಂಬ ಅಂದದಿಂದ ಕಾಣುತ್ತಿದ್ದೆ. ಯಾವ ಫಿಲಿಂ ಹೀರೋಯಿನ್ ಕೂಡ ನನಗಿಂತ ಸುಂದರವಾಗಿರಲಿಲ್ಲ. ಅಷ್ಟೊಂದು. ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ರೆಡಿ ಮಾಡಿದ್ದ ಆ ಜಾಗ ತುಂಬ ಅದ್ಭುತವಾಗಿತ್ತು. ಜೀವನದಲ್ಲಿ ನಾನು ಅಷ್ಟು ಸುಂದರವಾದ ಜಾಗ ನೋಡಿರಲಿಲ್ಲ. ಅವನು ಕೂಡ ಚೆನ್ನಾಗಿ ರೆಡಿಯಾಗಿದ್ದ. ನಾನು ಅಂದುಕೊಂಡೆ ಅವನ ಇನ್ನೂ ಗೆಳೆಯರು ಬಂದಿರಬಹುದು ಅಂತ. ಇಲ್ಲ, ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಹೋಗಿ ಅಲ್ಲಿ ಮಧ್ಯೆ ಒಂದು ಆರ್ ಶೇಪಿನಲ್ಲಿ ಹೂಗಳಿಂದ ಅಲಂಕಾರ ಮಾಡಿದ್ದರು. ಅಲ್ಲಿ ನನ್ನನ್ನು ನಿಲ್ಲಿಸಿದ. ಮಂಡಿ ಊರಿ ಕುಳಿತುಕೊಂಡು ನನಗೆ ಪ್ರಪೋಸ್ ಮಾಡಿದ. ನಾನು ತುಂಬ ನಾಚಿಕೆಯಿಂದ ಖುಷಿಪಟ್ಟ. ಆ ಕ್ಷಣವನ್ನು ಅವನು ಫೋನ್ನಿಂದ ಕ್ಯಾಪ್ಚರ್ ಮಾಡಿದ, ನಾನು ಯಾವ ರೀತಿ ವರ್ತಿಸುತ್ತಿದ್ದೇನೆ ಅಂತ. ನಂತರ ನಾನು ಒಪ್ಪಿಕೊಂಡೆ. ಇಬ್ಬರು ಒಂದೇ ಒಂದು ಕ್ಷಣವನ್ನು ವ್ಯರ್ಥ ಮಾಡಿಲ್ಲ. ಪರಸ್ಪರ ತುಟಿಗಳಿಗೆ ಮುತ್ತನ್ನು ಕೊಡಲು ಮುಂದಾದೆವು. ಇದೇ ಮೊದಲ ಬಾರಿ ಅಂತ ಅನಿಸುತ್ತದೆ ಈ ರೀತಿ ಮುತ್ತುಗಳನ್ನು ಕೊಟ್ಟುಕೊಳ್ಳುತ್ತಿರುವುದು. ನನ್ನ ಮೊದಲ ಹುಡುಗ, ಮೊದಲ ಪ್ರೀತಿ. ಸಂಪೂರ್ಣವಾಗಿ ರಾಹುಲ್. ಅವನು ನನ್ನ ಸೊಂಟವನ್ನು ಹಿಡಿದುಕೊಂಡಿದ್ದ. ನಾನು ಅವನ ಭುಜಗಳ ಹತ್ತಿರ ನನ್ನ ಕೈಗಳನ್ನು ಇಟ್ಟಿದ್ದೆ. ನಮ್ಮಿಬ್ಬರ ತುಟಿಗಳಿಗೆ ಮುತ್ತು ತುಂಬ ಸಮಯದವರೆಗೆ ನಡೆಯಿತು. ಹಸಿದ ಪ್ರಾಣಿಗಳು ಬೇಟೆಯಾಡುವ ರೀತಿ ಇತ್ತು. ಅವನ ಬಾಯಿಯಲ್ಲಿರುವ ಎಂಜಲು ನನ್ನ ಬಾಯಿಗೆ ಬಂತು. ನನ್ನ ಬಾಯಿಯಲ್ಲಿ ಇರುವ ಎಂಜಲು ಅವನ ಬಾಯಿಗೆ ಹೋಯಿತು. ಇಬ್ಬರು ಒಬ್ಬರಲ್ಲೊಬ್ಬರು ಐಕ್ಯವಾಗಲು ಒಂದಾಗುವ ಕ್ಷಣಕ್ಕಾಗಿ ಕಾಯುತ್ತಿದ್ದೆವು. ನಂತರ ಅಲ್ಲಿ ಅರೇಂಜ್ ಮಾಡಿದ್ದ ಡಿನ್ನರನ್ನು ಪರಸ್ಪರ ಒಬ್ಬರಿಗೊಬ್ಬರು ತಿನ್ನಿಸಿದೆವು. ಒಬ್ಬರಿಗೊಬ್ಬರು ಊಟ ಮಾಡಿಸುವುದು ಹೊಸದೇನಲ್ಲ. ನಾವಿಬ್ಬರು ಫ್ರೆಂಡ್ಸ್ ಆದ ದಿನದಿಂದ ಅವನ ಎಂಜಲು ನಾನು ತಿನ್ನುವುದು, ನನ್ನ ಎಂಜಲು ಅವನು ತಿನ್ನುವುದು ಕಾಮನ್ ಆಗಿದ್ದು. ಆದರೆ ನಮ್ಮಿಬ್ಬರ ಸ್ನೇಹಕ್ಕೆ ಪ್ರೇಮ ಅನ್ನುವ ಹೆಸರು ಬರಬೇಕಿತ್ತು ಅಷ್ಟೆ. ನಂತರ ಅವನು ಅವನ ರೂಮಿಗೆ ಹೋದ. ನಾನು ನನ್ನ ರೂಮಿಗೆ ಹೋದೆ. ಮುಜುಗರ ಇಬ್ಬರಿಗೂ. ಮದುವೆ ಆಗದೆ ಹೇಗೆ ಒಂದಾಗುವುದು ಅಂತ. ಮನೆಗೆ ಹೋದ ತಕ್ಷಣ ಯೋಚನೆ ಮಾಡಬಹುದೇನೋ. ನಾನು ಹಾಸಿಗೆ ಮೇಲೆ ಮಲಗಿಕೊಂಡು ಅವನ ಬಗ್ಗೆ ಯೋಚಿಸುತ್ತಿದ್ದೆ. ಅವನು ಮುಟ್ಟಿದ ನನ್ನ ತುಟಿಗಳು, ನನ್ನ ಕೆನ್ನೆ, ಇವುಗಳನ್ನು ಪದೇ ಪದೇ ಮುಟ್ಟಿಕೊಂಡು ನಗುತ್ತಿದ್ದೆ. ಅಷ್ಟರಲ್ಲಿ ಯಾರೋ ಬಂದರು. ನೋಡಿದರೆ ಅದು ರಾಹುಲ್. ನನ್ನ ವಾಶ್ರೂಮಲ್ಲಿ ನೀರು ಬರುತ್ತಿಲ್ಲ, ಸ್ವಲ್ಪ ನಿನ್ನ ಬಾತ್ರೂಮನ್ನು ಯೂಸ್ ಮಾಡಿಕೊಳ್ಳಲ್ಲ ಅಷ್ಟೇ.
ತಾನೇ ಬನ್ನಿ ಅಂತ ಹೇಳಿದೆ. ನಂತರ ಅವರು ಫ್ರೆಶ್ ಆಗಲು ರೂಮಿಗೆ ಹೋದರು. ನನಗೆ ಕುತೂಹಲ. ನನ್ನ ಗಂಡ ಇನ್ನೂ ಆಗಿಲ್ಲ, ಇಷ್ಟು ಬೇಗ ಅಷ್ಟೊಂದು ಸಲಿಗೆ ಬೇಡ ಅಂತ ಮನಸ್ಸು ಪದೇ ಪದೇ ಹೇಳುತ್ತಿದೆ. ಆದರೆ ರಾಹುಲ್ ಟವಲ್ ಕೇಳುವ ನೆಪದಲ್ಲಿ ಹೊರಗೆ ಕೈ ನೀಡಿದ. ಆದರೆ ಅವನು ನನ್ನ ಕೈಯನ್ನು ಹಿಡಿದುಕೊಂಡು ಒಳಗಡೆ ಎಳೆದುಕೊಂಡ. ನಾನು ಕೂಡ ಅವನ ಜೊತೆ ಬಾತ್ರೂಮ್ಗೆ ಹೋದೆ. ಮೇಲಿಂದ ಶವರನ್ನು ಆನ್ ಮಾಡಿದ. ಇಬ್ಬರೂ ಕೂಡ ಸ್ನಾನ ಮಾಡಿದೆವು. ಇಬ್ಬರ ಬಟ್ಟೆಗಳು ಒದ್ದೆ ಆಯಿತು. ನನ್ನ ಬಟ್ಟೆ ಆಲ್ರೆಡಿ ಟ್ರಾನ್ಸ್ಪರೆಂಟ್ ಆಗಿದ್ದರಿಂದ ನನ್ನ ದೇಹದ ಅಂಗಗಳೆಲ್ಲ ಬಹಳ ಚೆನ್ನಾಗಿ ಕಾಣುತ್ತಿದ್ದೆವು. ಇಬ್ಬರೂ ಕೂಡ ತುಂಬ ಹೊತ್ತು ಜಲಕ್ರೀಡೆ ಆಡಿದೆವು. ನಂತರ ರಾಹುಲ್ ನನ್ನನ್ನು ಕರೆದುಕೊಂಡು ಎತ್ತುಕೊಂಡು ಬಂದು ಹಾಸಿಗೆ ಮೇಲೆ ಮಲಗಿಸಿದ. ನನ್ನ ಬಟ್ಟೆ ತೇವವಾಗಿದೆ. ನಾನು ಚಳಿಯಿಂದ ಅದರುತ್ತಿದ್ದೆ. ಅವನು ಕೂಡ ಚಳಿಯಿಂದ ಒದರುತ್ತಿದ್ದ. ನಂತರ ಇಬ್ಬರು ಬಟ್ಟೆಯನ್ನು ಚೇಂಜ್ ಮಾಡಿದರೂ ಕೂಡ ಚಳಿ ನಿಲ್ಲಲಿಲ್ಲ. ಶಿವರಿಂಗ್ ಜಾಸ್ತಿ ಆಯಿತು. ಆ ಪ್ರದೇಶ ತುಂಬ ಕೋಲ್ಡ್. ಆ ಮಧ್ಯ ತಣ್ಣೀರಿನಲ್ಲಿ ಶವರ್ ಇನ್ನೂ ಕೂಡ ಕೋಲ್ಡ್ ಆಯಿತು. ತುಂಬ ಹೊತ್ತು ಇಬ್ಬರಿಗೂ ಡಿಸ್ಕಂಫರ್ಟ್ ಆಗುತ್ತಿತ್ತು. ಆ ರೂಮಿನಲ್ಲಿ ಇದ್ದ ಹೀಟರ್ ಸರಿಯಾಗಿ ವರ್ಕ್ ಆಗುತ್ತಿರಲಿಲ್ಲ. ನನ್ನ ದೇಹದ ಟೆಂಪ್ರೇಚರ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತಿದೆ. ಅವನ ಕೈಕಾಲುಗಳು ತಣ್ಣಗೆ ಇದ್ದರು. ನನ್ನ ಕೈಕಾಲುಗಳನ್ನು ರಾಹುಲ್ ತುಂಬ ಚೆನ್ನಾಗಿ ಉಜ್ಜುತ್ತಿದ್ದಾನೆ, ಬಿಸಿಯಾಗಲಿ ಅಂತ. ಆದರೆ ಯಾವುದೇ ಪ್ರಯೋಜನವಿಲ್ಲ. ನಂತರ ನನ್ನ ತುಟಿಗೆ ಮುತ್ತು ಕೊಟ್ಟು, ಪ್ಲೀಸ್, ಒಂದೇ ಒಂದು ತಪ್ಪನ್ನು ಮಾಡುತ್ತೇನೆ, ಕ್ಷಮಿಸುತ್ತೀಯಾ? ಇಬ್ಬರ ಚಳಿ ಕಡಿಮೆ ಆಗುತ್ತದೆ ಅಂತ ಹೇಳಿದ. ನಾನು ಆಯಿತು ಅಂತ ತಲೆ ಅಲ್ಲಾಡಿಸಿದೆ ಅಷ್ಟೇ. ಅವನು ಬಹಳ ಬೇಗ ಅವನ ಬಟ್ಟೆಗಳನ್ನು ತೆಗೆದ. ನಂತರ ನಾನು ಹಾಕಿದ್ದ ನೈಟ್ ಡ್ರೆಸ್ಸನ್ನು ಕೂಡ ತೆಗೆದು ಅಲ್ಲಿದ್ದ ತುಂಬ ದಪ್ಪನೆಯ ಬೆಡ್ಶೀಟನ್ನು ಇಬ್ಬರು ಒತ್ತಿಕೊಂಡೆವು. ತುಂಬ ಸಮಯದವರೆಗೆ ಬೆತ್ತಲಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಮಲಗಿದೆವು. ಅಂದರೆ ಬಾಡಿಯ ಟೆಂಪ್ರೇಚರ್ ಜಾಸ್ತಿ ಆಗುತ್ತದೆ ಅಂತ. ಈ ಸಂದರ್ಭದಲ್ಲಿ ನಮ್ಮನ್ನು ನಾವು ಕಂಟ್ರೋಲ್ ಮಾಡಲು ಸಾಧ್ಯವಾಗದೆ ದೈಹಿಕವಾಗಿ ಒಂದಾದೆವು. ಎರಡು ಹಸಿದಿದ್ದ ಪ್ರಾಣಿಗಳು ಏಕೆ ಒಬ್ಬರ ಮೇಲೆ ಒಬ್ಬರು ಬೀಳುತ್ತಾರೆ, ಆ ರೀತಿ ಪರಸ್ಪರ ಪ್ರೀತಿಯನ್ನು ತೋರಿಸಿದೆವು. ಅದು ಪ್ರೀತಿಯ ಮೋಹವ ಅಥವಾ ಈ ವಯಸ್ಸಿನ ಆಕರ್ಷಣೆಯ ತಿಳಿದಿಲ್ಲ. ಆದರೆ ಇಬ್ಬರ ಮೈಚಳಿಯು ಬಿಸಿಯಾಗಿ ಮಾರ್ಪಾಟಾಯಿತು. ರಾಹುಲ್ ಮತ್ತು ನಾನು ಸಂಪೂರ್ಣವಾಗಿ ಒಂದಾದ ಮೇಲೆ ನಾನು ನನ್ನ ಸರ್ವಸ್ವವನ್ನು, ಅವನು ಅವನ ಸರ್ವಸ್ವವನ್ನು ಅರ್ಪಿಸಿದ. ಬೆಳಿಗ್ಗೆ ಇಬ್ಬರೂ ಕೂಡ ಒಬ್ಬರನ್ನು ಒಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು ಬೆತ್ತಲಾಗಿ ಮಲಗಿದೆವು. ನನಗೆ ಮೊದಲು ಎಚ್ಚರವಾಯಿತು. ಹೇಗೆ ಹೇಳುವುದು, ನಾಚಿಕೆ ಭಯ ಆಗಬಾರದು ಆಗಿ ಹೋಗಿದೆ. ಹೇಗೆ ಮುಖ ತೋರಿಸುವುದು? ನನ್ನ ಹಣೆಯ ಮೇಲೆ ಮುತ್ತನ್ನು ಕೊಟ್ಟ. ನಾನು ಜೋರಾಗಿ ಅಳಲು ಶುರು ಮಾಡಿದೆ. ಅದಕ್ಕೆ ಅವನು ಏಕೆ ಅಳುತ್ತಿದ್ದೀಯಾ ಅಂತ ಕೇಳಿದ. ನನಗೆ ತುಂಬ ಭಯವಾಗುತ್ತಿದೆ. ಈ ರೀತಿ ಎಂದು ಆಗಿರಲಿಲ್ಲ. ಮದುವೆ ಆಗಿದೆ, ನಾವಿಬ್ಬರು ಸೇರಿದ್ದು ತಪ್ಪಲ್ಲವೇ ಅಂತ ಹೇಳಿದೆ. ಅಷ್ಟೇ ತಾನೇ, ನಾವಿಬ್ಬರು ಮದುವೆ ಆಗಿಬಿಡೋಣ. ಟ್ರಿಪ್ಪಿಂದ ಹೋದ ತಕ್ಷಣ ನಿಜವಾಗಲೂ ನನಗೆ ಮೋಸ ಮಾಡುವುದಿಲ್ಲ ಅಲ್ಲವೇ? ಸಂಪೂರ್ಣವಾಗಿ ಪ್ರೀತಿಯಿಂದ ನನ್ನನ್ನು ನಾನು ನಿಮಗೆ ಅರ್ಪಿಸಿಕೊಂಡಿದ್ದೇನೆ. ರಾಹುಲ್ ಗಟ್ಟಿಯಾಗಿ ತಬ್ಬಿಕೊಂಡು ನನ್ನ ತುಟಿಗಳಿಗೆ ಮುತ್ತು ಕೊಟ್ಟ. ನೀನು ನನ್ನವಳು ಇಂದಿನಿಂದ, ಎಂದೂ ಕೂಡ ನಿನ್ನನ್ನು ನಾನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ ಅವನು ಕತ್ತಿಗೆ ಹಾಕಿದ್ದ ಚೈನನ್ನು ನನ್ನ ಕತ್ತಿಗೆ ಹಾಕಿದ. ಇದು ನಮ್ಮಿಬ್ಬರ ಪ್ರೀತಿಯ ಗುರುತು ಎಂದು ಕೂಡ ಈ ರೀತಿಯ ಮಾತನ್ನು ಆಡಬೇಡ. ಇಬ್ಬರು 1 ವಾರದವರೆಗೆ ಅಲ್ಲೇ ಇದ್ದೆವು. ಪ್ರತಿದಿನವೂ ಹಗಲು ರಾತ್ರಿ ಇದೇ ಕ್ರಿಯೆಗಳು ಆಗುತ್ತಿತ್ತು. ಮೊದಲು ಭಯವಾಗುತ್ತಿತ್ತು ನನಗೆ ಅವನ ಜೊತೆ ಸೇರುವುದು. ಅವನು ಕೊಡುತ್ತಿದ್ದ ಭರವಸೆಯ ಮಾತುಗಳಿಂದ ಕಷ್ಟ ಅಂತ ಏನೂ ಅನಿಸುತ್ತಿರಲಿಲ್ಲ. ನಂತರ ನನಗೂ ಕೂಡ ಇಷ್ಟವಾಗಿ ಅವನ ಮೇಲೆ ಸಂಪೂರ್ಣವಾದ ನಂಬಿಕೆ ಬಂದುಬಿಟ್ಟಿತು. ಇಂದು ಊರಿಗೆ ಹೋಗಬೇಕು ನಾನು. ಈಗಲೂ ಕೂಡ ಅಳುತ್ತಿದ್ದೇನೆ. ನಿನ್ನನ್ನು ಬಿಟ್ಟು ನಾನು ಹೋಗುವುದಿಲ್ಲ. ಅಕಸ್ಮಾತ್ ನೀನು ಮನಸ್ಸು ಚೇಂಜ್ ಮಾಡಿದರೆ, ನಿಮ್ಮ ಮನೆಯಲ್ಲಿ ಒಪ್ಪಿಲ್ಲವಾದರೆ ಅಂತ. ರಾಹುಲ್ ಬೇಕಾದರೆ ಇಲ್ಲೇ ಮದುವೆ ಆಗಿ ಹೋಗಬಹುದು. ಆದರೆ ಇಬ್ಬರು ಅಪ್ಪ ಅಮ್ಮನಿಗೂ ಒಂದೊಂದೇ ಮಕ್ಕಳು. ನಾವು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಆಸೆ ಇಟ್ಟುಕೊಂಡಿದ್ದಾರೆ ಅಲ್ಲವೇ? ಇಂದು ಸಾಯಂಕಾಲ ನನ್ನ ಮನೆಯವರು ಮತ್ತು ನಾನು ಬಂದು ನಿಮ್ಮ ಮನೆಯಲ್ಲಿ ಹೆಣ್ಣನ್ನು ಕೇಳುತ್ತೇವೆ, ಸರಿಯಾ ಅಂತ ಹೇಳಿದ. ನಾನು ಆಯಿತು ಅಂತ ಹೇಳಿದೆ. ನನ್ನ ಮನೆ ಹತ್ತಿರ ನನ್ನನ್ನು ಡ್ರಾಪ್ ಮಾಡಿ ಅವನು ಮನೆಗೆ ಹೋದ. ಅವನು ಯಾವಾಗ ನಮ್ಮ ಮನೆಗೆ ಬರುತ್ತಾನೆ ಅಂತ ನಾನು ಕಾಯುತ್ತಾ ರೆಡಿಯಾಗಿ ಕುಳಿತು. ನಂತರ ಅವನು ಎಷ್ಟು ಫೋನ್ ಮಾಡಿದರೂ ಫೋನ್ ಎತ್ತುತ್ತಿಲ್ಲ.
ಫೋನ್ ಸ್ವಿಚ್ ಆಫ್ ಆಗಿದೆ. ರಾತ್ರಿ 10 ಗಂಟೆವರೆಗೆ ಕಾದೆ. ಯಾರೋ ಬರುವ ಸುಳಿವು ಸಿಕ್ಕಿಲ್ಲ. ಕಾಯುತ್ತಾ ಹಾಗೆ ಮಲಗಿದೆ. ಅಮ್ಮ ಪ್ರತಿಕ್ಷಣವೂ ಬಂದು ಕೇಳುತ್ತಾಳೆ, ನಿನ್ನ ವರ್ತನೆಯಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಏನಾದರೂ ಸಮಸ್ಯೆ ಇದ್ದರೆ ಹೇಳು. ಯಾವುದೇ ಸಮಸ್ಯೆ ಇದ್ದರೂ ನಾನು ಪರಿಹಾರ ಮಾಡುತ್ತೇನೆ ಅಂತ. ಅವಳ ಜೊತೆ ಮಾತನಾಡಲು ಕೂಡ ನನಗೆ ಇಷ್ಟವಿಲ್ಲ. ಸದ್ಯಕ್ಕೆ ರಾಹುಲ್ ಬರಬೇಕು, ಅವರ ಮನೆಯವರನ್ನು ಕರೆದುಕೊಂಡು ಅಂತ ಕಾಯುತ್ತಾ ಕುಳಿತ ನಾನು ಹಾಗೇ ನಿದ್ರಿಸಿದೆ. ಬೆಳಿಗ್ಗೆ 8 ಗಂಟೆಗೆ ನನ್ನ ಫೋನ್ಗೆ ಫೋನ್ ಮಾಡಿ 10 ಗಂಟೆ ಒಳಗೆ ಬರುತ್ತೇವೆ, ನಾನು, ಅಪ್ಪ, ಅಮ್ಮ ನಿಮ್ಮ ಮನೆಯಲ್ಲಿ ಎಲ್ಲರೂ ರೆಡಿಯಾಗಿ ಅಂತ ಹೇಳಿದ. ನಾನು ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಿದೆ. ಅವರು ಖುಷಿಪಟ್ಟರು. ಮನೆಯನ್ನು ತುಂಬ ರಾಯಲ್ ಆಗಿ ರೆಡಿ ಮಾಡಿಸಿಟ್ಟಿದ್ದರು. ತುಂಬ ಜನ ಕೆಲಸದವರು ಇದ್ದಾರೆ ಅಲ್ಲವೇ? ಒಳ್ಳೆಯ ಜನರು ಅನ್ನುವುದು ಅಪ್ಪ ಅಮ್ಮನ ನಂಬಿಕೆ. ನಮ್ಮ ಮಗಳು ಚೆನ್ನಾಗಿ ಇರುತ್ತಾಳೆ ಅಂತ. ಅವರು ಬಂದ ತಕ್ಷಣ ನಾವೆಲ್ಲ ಅವರಿಗೆ ತುಂಬ ಚೆನ್ನಾಗಿ ಸ್ವಾಗತ ಮಾಡಿದೆವು. ನಂತರ ನನ್ನನ್ನು ನೋಡಿ ಒಪ್ಪಿಕೊಂಡರು. ಹುಡುಕಿ ಬೇಡ ಅಂತ ಹೇಳಲು ಸಾಧ್ಯವಿಲ್ಲ. ನಾನು ಅಂತಹ ಸುಂದರಿ. ನನ್ನ ಸೌಂದರ್ಯಕ್ಕೆ ಎಲ್ಲರೂ ಮಾರು ಹೋಗುತ್ತಾರೆ. ಇನ್ನು ಇವರು ಎಷ್ಟು ಮಾತ್ರ. ನಮಗಿಂತ ಜಾಸ್ತಿ ನಮ್ಮ ಅಪ್ಪ ಅಮ್ಮಂದಿರು ಖುಷಿಯಾಗಿದ್ದರು. ಎಂಗೇಜ್ಮೆಂಟ್ 1 ವಾರ ಸಮಯವಿತ್ತು ಅಷ್ಟೆ. ಅಪ್ಪ ಅಮ್ಮ ಬಹಳ ಬೇಗ ಎಲ್ಲವನ್ನು ರೆಡಿ ಮಾಡಿದರು. ಆದರೆ ಮದುವೆಗೆ ಇನ್ನು 3 ತಿಂಗಳು ಸಮಯವಿತ್ತು. ಎಂಗೇಜ್ಮೆಂಟನ್ನು ತುಂಬ ಪ್ರೈವೇಟಾಗಿ ಮತ್ತು ಅದ್ಧೂರಿಯಾಗಿ ಮಾಡಿದರು. ನನಗೆ ಈಗ ಸ್ವಲ್ಪ ಧೈರ್ಯ ಬಂತು. ಇನ್ನು ಅವರು ತಾಳಿ ಕಟ್ಟುವವರೆಗೂ ಮನಸ್ಸಿನಲ್ಲಿ ಭಯ ಇರುತ್ತದೆ. ಅಪ್ಪ ಅಮ್ಮ ನನಗೆ ಕೊಟ್ಟ ಸ್ವಾತಂತ್ರ್ಯಕ್ಕೆ ನಾನು ಮೋಸ ಮಾಡಿದೆ ಅನ್ನುವುದು. ನಾನು ಅಪ್ಪನ ಕಂಪನಿಯಲ್ಲಿ, ಅವರು ಅವರ ಅಪ್ಪನ ಕಂಪನಿಯಲ್ಲಿ ಕೆಲಸಕ್ಕೆ ಜಾಯ್ನ್ ಆದೆವು. ಇದರ ಮಧ್ಯೆ ನಮ್ಮ ಮದುವೆ ಶಾಪಿಂಗ್ ಕೂಡ ನಾವೇ ಮಾಡಬೇಕಿತ್ತು. ಇಬ್ಬರು ಎಲ್ಲ ಬಟ್ಟೆಗಳನ್ನು ಒಂದೇ ರೀತಿ ಟ್ವಿನ್ನಿಂಗ್ ಅನ್ನುತ್ತಾರಲ್ಲ, ಅದೇ ರೀತಿ. ಇದರ ಮಧ್ಯೆ ಪ್ರೀ ವೆಡ್ಡಿಂಗ್ ಶೂಟನ್ನು ಮಾಡಿಸಿದೆವು. ಇನ್ನುಳಿದ ಎಲ್ಲ ಕೆಲಸವು ನಮ್ಮ ತಂದೆ ತಾಯಿಯರದು ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ತಲೆ ಸುತ್ತು ವಾಂತಿ ಬರುತ್ತಿತ್ತು ನನಗೆ. ರಾಹುಲ್ನ ಯೋಚನೆಯಲ್ಲಿ ಸರಿಯಾಗಿ ಊಟ ಸೇರುತ್ತಿಲ್ಲ. ಅದಕ್ಕಾಗಿ ಈ ರೀತಿ ಆಗುತ್ತಿರಬಹುದು ಅಂತ ಅಂದುಕೊಂಡೆ. ಮದುವೆ ದಿನ ಬಂದೇ ಬಿಟ್ಟಿತ್ತು. ನಾನು ಮದುಮಗಳಾಗಿ ಎಷ್ಟೋ ದಿನಗಳಿಂದ ಕಾಯುತ್ತಿದ್ದ ದಿನ. ತುಂಬ ಸುಂದರವಾಗಿ ಕಾಣಿಸುತ್ತಿದ್ದೆ. ನನ್ನ ಎಲ್ಲ ಆಸೆಗಳು ಸಂಪೂರ್ಣವಾಗುವ ದಿನ. ನನ್ನ ಬಯಕೆ ಪೂರ್ಣ ವಿರಾಮ ನೀಡುವ ದಿನ. ನಾನು ರೆಡಿಯಾಗಿ ಮಂಟಪದ ಹತ್ತಿರ ಹೋದೆ. ಮುಹೂರ್ತದ ಶಾಸ್ತ್ರವಿತ್ತು. ಇನ್ನೇನು ತಾಳಿ ಕಟ್ಟಬೇಕು. ಅಷ್ಟರಲ್ಲಿ ನಾನು ಕೆಳಗೆ ಕುಸಿದು ಬಿದ್ದೆ. ಆಗ ಅಲ್ಲೇ ಇದ್ದ ಅಪ್ಪನ ಗೆಳೆಯ ಡಾಕ್ಟರ್ ನನ್ನನ್ನು ಪರೀಕ್ಷಿಸಿ ನಾನು ಪ್ರೆಗ್ನೆಂಟ್ ಅನ್ನುವ ವಿಷಯವನ್ನು ಹೇಳಿದರು. ಹುಡುಗನ ಮನೆಯವರು ಕೆಂಡ ಕಾರಿದರು. ಈ ರೀತಿಯ ಹುಡುಗಿ ನಮಗೆ ಬೇಡವೇ ಬೇಡ. ಮದುವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗಿದ್ದಾಳೆ. ನಮ್ಮ ಹುಡುಗ ಅಮಾಯಕ ಅಂತ. ನಾನು ಅಳುತ್ತಾ ಕುಳಿತೆ. ಯಾವ ವಿಷಯ ಅಪ್ಪ ಅಮ್ಮನಿಗೆ ತಿಳಿಯಬಾರದು ಅಂತ ಅಂದುಕೊಂಡಿದ್ದನೋ ಆ ವಿಷಯ ಇಡೀ ಪ್ರಪಂಚಕ್ಕೆ ಗೊತ್ತಾಗಿದೆ. ಅಲ್ಲಿ ಇದ್ದ ಎಲ್ಲರೂ ಕೂಡ ನನ್ನನ್ನು ಕೇವಲವಾಗಿ ಮಾತನಾಡಿಸುತ್ತಿದ್ದರು. ನಾನು, ನನ್ನ ಅಪ್ಪ ಅಮ್ಮ ಸಂಪೂರ್ಣವಾಗಿ ದುಃಖದ ಸಾಗರದಲ್ಲಿ ಇದ್ದೆವು. ಆಗ ರಾಹುಲ್ ಜೋರಾಗಿ ಕಿರುಚಿದ. ಅಲ್ಲಿ ಇದ್ದ ಜನರ ಬಾಯಿಯನ್ನು ಮುಚ್ಚಿಸಿದ. ಆ ಮಗು ನನ್ನದೇ. ನಾವಿಬ್ಬರು ಮದುವೆಗಿಂತ ಮುಂಚೆ ಒಂದಾಗಿದ್ದೇವೆ. ಏನು ಇವಾಗ ನಿಮಗೆ ಸಮಸ್ಯೆ ಯಾವುದು? ಭಯಕ್ಕೆ ಅಥವಾ ಪ್ರೀತಿಯ ಮೋಹಕ್ಕೆ ಬಿದ್ದು ಸುಳ್ಳು ಹೇಳುತ್ತಿಲ್ಲ. ನಿಜವಾಗಲೂ ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವುದು ನನ್ನ ಮಗು. ಬೇಕಾದರೆ DNA ಪರೀಕ್ಷೆ ಮಾಡಿಸಿಕೊಡುತ್ತೇನೆ. ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ಅವಳದು ಯಾವುದೇ ತಪ್ಪಿಲ್ಲ. ಮದುವೆ ಆಗುವ ಆಸೆ ಒಡ್ಡಿ ನಾನೇ ಅವಳ ಜೊತೆ ಮದುವೆಗಿಂತ ಮುಂಚೆ ಸೇರುವ ಪ್ರಕ್ರಿಯೆ ನಡೆಸಿದ್ದು. ಅವಳನ್ನು ಯಾರು ಕೆಟ್ಟದಾಗಿ ಬೈಬೇಡಿ, ತೆಗಳಬೇಡಿ ಅಂದರೆ ನನ್ನನ್ನು ತೆಗೆಳಿ ಅಂತ ರಾಹುಲ್ ಹೇಳಿದ ಮಾತಿಗೆ ಅಲ್ಲಿದ್ದ ಜನರು ನಿಶಬ್ದರಾದರು. ಪುರೋಹಿತರಿಗೆ ರಾಹುಲ್ ಹೇಳಿದರು, ದಯವಿಟ್ಟು ಮಂತ್ರಗಳನ್ನು ಹೇಳಿ ಅಂತ. ಕೆಳಗೆ ಕುಸಿದಿದ್ದ ನನ್ನ ಕೈಯನ್ನು ಹಿಡಿದುಕೊಂಡು ಮೇಲೆ ಎಳೆಸಿದರು. ಅವರ ಆ ಸ್ಪರ್ಶದಲ್ಲಿ ಭರವಸೆಯಿತ್ತು. ನನಗೆ ರಾಹುಲ್ ಎಲ್ಲರ ಸಮ್ಮುಖದಲ್ಲಿ ತಾಳಿ ಕಟ್ಟಿ ನನ್ನ ಹಣೆಗೆ ಮುತ್ತನ್ನು ಕೊಟ್ಟರು. ಇವಳು ನನ್ನ ಹೆಂಡತಿ. ಯಾರೂ ಕೂಡ ಇವಳ ಬಗ್ಗೆ ಕೆಟ್ಟದ್ದನ್ನು ಮಾತನಾಡಬಾರದು. ನಾಳೆ ಬರುವ ಯಾವುದೇ ಪತ್ರಿಕೆಯಲ್ಲೂ ಈ ವಿಷಯ ಬರಬಾರದು. ಅಕಸ್ಮಾತ್ ಬಂದರೆ ಅವರ ಸಂಸ್ಥೆಗಳು ಎಂದೆಂದಿಗೂ ಇರುವುದಿಲ್ಲ ಅಂತ ರಾಹುಲ್ ಹೇಳಿದರು. ಎಲ್ಲರೂ ಕೂಡ ನೀವು ಹೇಗೆ ಹೇಳಿದರೆ ಅದೇ ರೀತಿ ಸರ್ ಅಂತ ಹೇಳಿದರು. ರಾಹುಲ್ ನನ್ನ ಕೈಯನ್ನು ಹಿಡಿದುಕೊಂಡು ಎಲ್ಲ ಹಿರಿಯರಿಗೆ ನಮಸ್ಕಾರ ಹೇಳಿದರು. ಆದರೆ ಯಾರೂ ಕೂಡ ನನ್ನಿಂದ ನಮಸ್ಕರಿಸಲು ಒಪ್ಪಲಿಲ್ಲ. ಹಿಂದೆ ಸರಿದರು.
ಬಸರಿ ಆಗಿದ್ದೀಯಾ, ಬಗ್ಗಬಾರದು ಅಂತ. ಅಪ್ಪ ಅಮ್ಮ ಕೂಡ ಸ್ವಲ್ಪ ಸಮಾಧಾನಗೊಂಡರು. ರಾಹುಲ್ ಅವರ ಹತ್ತಿರ ಕ್ಷಮೆ ಕೇಳಿದರು. ದಯವಿಟ್ಟು ಕ್ಷಮಿಸಿ, ನನ್ನಿಂದ ನೀವು ತಲೆ ತಗ್ಗಿಸುವ ಹಾಗೆ ಆಯಿತು ಅಂತ. ನಂತರ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು. ಅಲ್ಲೂ ಕೂಡ ಪದೇ ಪದೇ ನನ್ನ ಹತ್ತಿರ ಕ್ಷಮೆ ಕೇಳಿದರು. ನನ್ನ ಮತ್ತು ರಾಹುಲ್ನ ಮದುವೆ ಆಗಿ ಇಲ್ಲಿಗೆ 10 ವರ್ಷವಾಗಿದೆ. 3 ಜನ ಮಕ್ಕಳಿದ್ದಾರೆ. 2 ಹೆಣ್ಣು ಮಕ್ಕಳು, 1 ಗಂಡು ಮಗ. ಹೆಣ್ಣು ಮಕ್ಕಳಿಬ್ಬರು ಅವಳಿ ಜವಳಿ. ಆದರೆ ಪ್ರತಿದಿನವೂ ರಾಹುಲ್ ಮದುವೆಗಿಂತ ಮುಂಚೆ ಮಾಡಿದ ತಪ್ಪಿಗೆ, ಜನಗಳ ಎದುರಿಗೆ ನನಗೆ ಆದ ಅವಮಾನಕ್ಕೆ ಕ್ಷಮೆಯನ್ನು ಕೇಳುತ್ತಾರೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಇನ್ನೆಂದೂ ಕೂಡ ನಿನಗೆ ನಾನು ನೋವು ಮಾಡುವುದಿಲ್ಲ. ನಾನು ಹೇಳಿದೆ 10 ವರ್ಷವಾಯಿತು. ಇನ್ನೂ ಕ್ಷಮೆ ಕೇಳಿದರೆ ನಾನು ಆ ವಿಷಯವನ್ನು ಮರೆಯಲು ನೀವು ನನಗೆ ಸಹಾಯ ಮಾಡುವುದಿಲ್ಲ ಅಂತ ಹೇಳಿದೆ. ಆಗ ರಾಹುಲ್ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ಇಂದು ನಾವಿಬ್ಬರು ಮದುವೆಯಾದ ದಿನ. ಇಡೀ ಸಾಮ್ರಾಜ್ಯವೇ ಬೇಕಾ, ನನ್ನದು ಕೊಡುತ್ತೇನೆ, ಕೇಳು, ಏನು ಬೇಕು ಅಂತ ಹೇಳಿದರು. ನಾನು ಏನೂ ಬೇಡ, ನನಗೆ ನಿಮ್ಮ ಜೊತೆ ಅದ್ಭುತವಾದ ಕ್ಷಣಗಳನ್ನು ಕಳೆಯಲು ಸಮಯ ಕೊಡಿ. ಮದುವೆಯಾದ ಮೇಲೆ ನೀವು ತುಂಬ ಬ್ಯುಸಿಯಾಗಿದ್ದೀರಾ. ನನ್ನ ಕಂಪನಿ, ನಿಮ್ಮ ಕಂಪನಿ ಎಲ್ಲವನ್ನು ನೀವೇ ನೋಡಿಕೊಳ್ಳುತ್ತಿದ್ದೀರಾ. ಇವುಗಳ ಮಧ್ಯೆ ನಿಮ್ಮ ಹೆಂಡತಿ ಒಬ್ಬಳು ನಿಮಗಾಗಿ ಕಾಯುತ್ತಾ ಇರುತ್ತಾಳೆ ಅನ್ನುವುದನ್ನು ಮರೆಯಬೇಡಿ. ಆಗ ರಾಹುಲ್ ನಕ್ಕಿದ. ನನ್ನ ಹತ್ತಿರ ಬಂದು ನನ್ನ ತುಟಿಗಳಿಗೆ ಮುತ್ತನ್ನು ಕೊಡಲು ಆರಂಭಿಸಿದ. ಅವನು ತುಟಿಗೆ ಮುತ್ತು ಕೊಡಲು ಶುರು ಮಾಡಿದರೆ ಸುಮಾರು 10 ನಿಮಿಷ ಬೇಕು. ನಾನು ಕೂಡ ಸ್ಪಂದಿಸಿದೆ. ನಮ್ಮಿಬ್ಬರ ಮಧುರವಾದ ಸಂಸಾರ ಸುಂದರವಾಗಿ ನಡೆದುಕೊಂಡು ಹೋಗುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.